ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮೇ ಹಾಳಾಗಿದೆ. ನಾವು ಅನೇಕ ಒಂದು ಸಿನಿಮಾ ಸೆಲೆಬ್ರಿಟಿಗಳು, ಬೇರೆ ಬೇರೆ ಸೆಲೆಬ್ರಿಟಿಗಳು ಜೈಲಿನಲ್ಲೇ ಅವ್ರದ್ದೇ ಆದ ಒಂದು ಸೆಲೆಬ್ರಿಟಿಗಳನ್ನೋದು ಇರ್ತಾರೆ. ಅವರಿಗೆ ಎಷ್ಟು 5 ಸ್ಟಾರ್ ಟ್ರೀಟ್ಮೆಂಟ್ ಸಿಗುತ್ತೆ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಈ ಸಿಸ್ಟಮ್ನಲ್ಲಿ ಯಾರು SC ST ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಮತ್ತೆ ಜೈಲಿಗೆ ಹಾಕಿ ಅವರು ಎಷ್ಟು ರೀತಿಯಲ್ಲಿ ಅಮಾಯಕರು ಎಷ್ಟು ಬಲಿಪಶು ಆಗ್ತಾರೋ ಕೂಡ ಈ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನಲ್ಲಿದೆ. ಸೊ ನಮಗೆ ಇದರಲ್ಲಿ ಏನಂದರೆ, ನಿಮ್ಮ ಹತ್ರ ಇನ್ಫ್ಲೂಯೆನ್ಸ್ ಇದ್ದರೆ, ನಿಮ್ಮ ಹತ್ರ ಹಣ ಇದ್ದರೆ, ನಿಮ್ಮ ಹತ್ರ ದೊಡ್ಡ ದೊಡ್ಡ ರಾಜಕಾರಣಿಗಳ ಲಿಂಕ್ ಇದ್ದರೆ, ನೀವು ಎಲ್ಲೋ ಒಂದು ಕಡೆ ಸೆಲ್ ಫೋನ್ಗೂ ಆ್ಯಕ್ಸಸ್ ಇರುತ್ತೆ, ನಿಮ್ಮ ಪಾರ್ಟಿನೂ ಮಾಡ್ತೀರಾ, ಲಿಕ್ಕರು ಆ್ಯಕ್ಸಸ್ ಇರುತ್ತೆ. ನಾನು ಒಂದ್ಸಲ ಹೇಳಿದ್ದೆ, ಒಂದು ಕುರ್ಚಿ ಸಿಗೋದು ನಮಗೆ, ನಾನು 2 ಸಲ ಜೈಲಿಗೆ ಹೋಗಿದ್ದ, ಕುರ್ಚಿ ಸಿಗೋದು ಎಷ್ಟು ಕಷ್ಟ ಇತ್ತು, ಬೆನ್ನೆಲ್ಲ ನೋವು ಬಂದುಬಿಟ್ಟಿತ್ತು. ನಿಮಗೆ ಒಂದು ಕುರ್ಚಿ ಸಿಕ್ಕಿದ್ರೆ ಅದು ಒಂದು ಜೈಲಲ್ಲಿ ಒಂದು ಸಿಂಹಾಸನ ಸಿಕ್ತಂಗೆ. ಸೊ ಹೌ ಸರ್ಟನ್ ಪೀಪಲ್ ಹ್ಯಾವ್ ಬೆನಿಫಿಟ್ಸ್. ನಾವು ಇದನ್ನು ಸರಿಪಡಿಸ್ಬೇಕು ಅಂದರೆ ಒಬ್ಬರು ತಪ್ಪು ಅಥವಾ ಇನ್ನೊಬ್ಬರು ತಪ್ಪು, ಒಂದು ಪೊಲೀಸ್ ಆಫೀಸರ್ ತಪ್ಪು ಅಂತ ನಾನು ನೋಡಲ್ಲ. ಇಡೀ ಕ್ರಿಮಿನಲ್ ಜಸ್ಟಿಸನ್ನೇ ಸಂಪೂರ್ಣವಾಗಿ ಅದನ್ನು ಸುಧಾರಣೆ ಮಾಡಬೇಕು, ರಿಫಾರ್ಮ್ ಮಾಡಬೇಕು. ಸೊ ನಮಗೇನಾಗುತ್ತೆ ಅಂದರೆ, ವಿ ಹ್ಯಾವ್ ಟು ಥಿಂಕ್ ಇನ್ ಟರ್ಮ್ಸ್ ಆಫ್ ವಾಟ್ ಈಸ್ ದ ಬೆಸ್ಟ್ ಜೇಲ್ ಸಿಸ್ಟಮ್ ಆ್ಯಂಡ್ ಅದನ್ನು ಹೆಂಗೆ ರಿಹ್ಯಾಬಿಲಿಟೇಟಿವ್ ಆಗಿ ನಾವು ಯೋಚನೆ ಮಾಡೋದು ಭಾಳ ಮುಖ್ಯ ಆಗುತ್ತೆ.